ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ಒಂದು ಮೋಟಿವೇಶನಲ್ ವಿಡಿಯೋ ಅಂತಾನೆ ಹೇಳ್ಬೋದು, ಹಾಗೆ ಇದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ. ಎರಡೂ ಸೇರಿಸಿ ನಾನಿವತ್ತು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ನನ್ನ ಯೂಟ್ಯೂಬ್ ಫ್ಯಾಮಿಲಿಗಾಗಿ ಹಾಗೆ ಫ್ರೆಂಡ್ಸಿಗಾಗಿ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಟೈಲರಿಂಗ್ ಮಾಡಬೇಕು ಅಂತ ತುಂಬಾ ಇಷ್ಟಪಡ್ತಾ ಇರ್ತೀವಿ, ಆದರೆ ಇಂಟ್ರೆಸ್ಟ್ ಬರಲ್ಲ. ಅಂದರೆ ಕೆಲವೊಂದ್ಸರಿ ಮಿಸ್ಟೇಕ್ಸು ಈ ಥರ ಎಲ್ಲ ಆದಾಗ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ಅಂತ ನನಗೆ ಮೆಸೇಜಸ್ನ ಹಾಕಿದ್ರು. ಸೊ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಕೆಲಸ ಅಂತ ನಾವು ತಗೊಂಡಾಗ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನಾವು ಎಫರ್ಟ್ ಅನ್ನೋದನ್ನ ಜಾಸ್ತಿ ಹಾಕಿದಾಗ ಏನಾಗುತ್ತೆ, ನಮಗೆ ಪಾಸಿಟಿವ್ ಅನ್ನೋದು ಹೊರಗೆ ಬರುತ್ತೆ. ಸೊ ಇಂಟ್ರೆಸ್ಟ್ ಅನ್ನೋದು ನಿಮಗೆ ಕಮ್ಮಿ ಆಯಿತು ಅಂತ ಅಂದಾಗ ಆಟೋಮೆಟಿಕ್ ಆಗಿ ನಿಮಗೆ ರಾಂಗ್ ಆಗುತ್ತೆ, ಮತ್ತು ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಎಫರ್ಟ್ನ ಜಾಸ್ತಿ ಹಾಕಬೇಕಾಗತ್ತೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ನ ಜಾಸ್ತಿ ಬೆಳೆಸ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇನ್ಫಾರ್ಮೇಷನ್ಸ್ನ ನೀವು ಕಲೆಕ್ಟ್ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಈ ಟೈಲರಿಂಗ್ ಸಂಬಂಧಪಟ್ಟ ಹಾಗೆ ಅಂತ ಅಂದ್ರೂ ಒಂದು ಕಟಿಂಗ್ ಅಲ್ಲಿ ಮಿಸ್ಟೇಕ್ಸ್ ಆಗ್ಬೋದು. ನಿಮಗೆ ಏನು ಪ್ರಾಬ್ಲಮ್ ಬರ್ತಾ ಇದೆ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅನ್ನೋದನ್ನ ನೀವು ಫಸ್ಟು ಸೊಲ್ಯೂಷನ್ನ ನೋಡ್ಕೋಬೇಕು. ಆಗ ಏನಾಗುತ್ತೆ, ನಿಮಗೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡಾಗ ಅದಕ್ಕೆ ಬೇಕಾಗುವಂತಹ ಒಂದು ಸೊಲ್ಯೂಷನ್ನ ನಾವು ಕಂಡು ಹಿಡಿದ್ರೆ ನಿಮಗೆ ಏನಾಗುತ್ತೆ, ಅದ್ರ ಮೇಲೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಸೊ ಇದು ಒಂದು ಮೇನ್ ಪ್ರಾಬ್ಲಮ್. ಇದನ್ನ ನೀವು ಈ ರೀತಿಯಾಗಿ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಅನ್ನೋದು ಬಿಲ್ಡ್ ಆಗತ್ತೆ. ಇನ್ನು ನೆಕ್ಸ್ಟ್ ಒಂದು ಟೈಲರಿಂಗ್ ಮಾಡ್ತಾನೆ ಇರ್ತೀರಲ್ವಾ, ನಿಮಗೆ ಹೆಲ್ತ್ ಇಶ್ಯೂಸ್ ಬರಲ್ವಾ ಅಂತ. ಸೊ ಹೆಲ್ತ್ ಇಶ್ಯೂಸ್ ಅನ್ನೋದು ಯಾವ ಜಾಬಿಗೆ ಹೋದ್ರೆ ಇರಲ್ಲ, ಎಲ್ಲ ಜಾಬಲ್ಲೂ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಹೋಗಿ ಒಂದು ಕಂಪ್ಯೂಟರ್ ಆಪರೇಟರ್ ಆಗ್ತೀವಿ ಅಂತ ಅಂದರೆ ಐ ಪ್ರಾಬ್ಲಮ್ ಬರುತ್ತೆ, ಬ್ಯಾಕ್ ಪೇನ್ ಬರುತ್ತೆ. ಸೊ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಅಷ್ಟೇ, ಯಾಕಂದರೆ ನಾವು ಕಾನ್ಸಂಟ್ರೇಷನ್ ನಮಗೆ ಐ ಪೂರ್ತಿ ನೀಡಲ್ ಮೇಲೆ ಇರತ್ತೆ. ಸೊ ನಮಗೆ ಬೆನ್ನು ನಾವು ಕೂತ್ಕೊಂಡೇ ಕೆಲಸ ಮಾಡ್ತೀವಿ ಅಂತ ಅಂದಾಗ ಆಟೋಮೆಟಿಕ್ ಆಗಿ ಬ್ಯಾಕ್ ಪೇನ್ ಅನ್ನೋದು ಬರುತ್ತೆ, ಐನೂ ಅಷ್ಟೇ. ಸೊ ಇದಕ್ಕೆಲ್ಲ ಏನು ಪ್ರಿಕಾಷನ್ಸ್, ಮತ್ತು ಹೆವಿ ಹೀಟ್ ಇದು ಫ್ರೆಂಡ್ಸ್, ಮಿಷನ್ ಅನ್ನೋದು ತುಂಬಾ ಹೀಟು. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಅಂದರೆ, ಸಣ್ಣ ಪುಟ್ಟ ಪ್ರಿಕಾಷನ್ಸ್ನ ನಾವು ತಗೊಂಡ್ರೆ ನಮಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರಲ್ಲ ಅಂತ ಹೇಳಲ್ಲ, ಆದರೆ ಕಮ್ಮಿ ಬರುತ್ತೆ. ನಾವು ದಿನಕ್ಕೆ ಒಂದು ಎಳ್ನೀರು ಕುಡಿಬೋದು ಹೀಟ್ ಕಮ್ಮಿ ಆಗೋದಕ್ಕೆ ಅಂತ. ಅದಲ್ಲದೆ ಏನಂತಂದರೆ, ಒಂದೇ ಸಮ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಸ್ಟಿಚ್ನ ಮಾಡಬಾರ್ದು. ಈಗ ಒಟ್ಟಿಗೆ ಒಂದು ದಿನಕ್ಕೆ 4 ರಿಂದ 5 ಬ್ಲೌಸ್ನ ನಾವು ಸ್ಟಿಚ್ ಮಾಡ್ತೀವಿ. ಸೊ ಸ್ಟಿಚ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ಹಾಫ್ ಅನ್ ಅವರ್ ಅಥವಾ 1 ಅವರ್ ಈ ಥರ ಟೈಮಿಂಗ್ಸ್ನ ಒಂದು ಅಲಾರಮ್ನ ಸೆಟ್ನ ಮಾಡಿ ಇಟ್ಕೋಬೇಕು. ಇಟ್ಕೊಂಡು ಏನಂತಂದರೆ, ಒಂದು ಬ್ಲೌಸ್ 1 ಅವರ್ ಆಯಿತು ಅಂದಾಗ ಅಲಾರಮ್ ಬಂದೇ ಬರುತ್ತೆ. ಸೊ ಹಾಗಾದಾಗ ಜಸ್ಟ್ ಒಂದು ವಾಕ್ ಹೋದಾಗ ಏನಂತಂದರೆ, ಒಂದು ವಾಟರ್ನ ನಾವು ತಗೊತಾ ಇತ್ತು ಅಂತ ಅಂದರೆ, ನಾವು ನೀರನ್ನ ಕುಡಿತಾ ಇದ್ದಾಗ ಏನಾಗತ್ತೆ, ಒಂದು ವಾಕ್ ಹೋಗಿ ಬಂದು ಒಂದು ಸ್ವಲ್ಪ ನೀರನ್ನ ಕುಡಿದ್ರೆ ನಿಮಗೆ ಆಲ್ಮೋಸ್ಟ್ ಹೆಲ್ತ್ ಇಶ್ಯೂಸು ಸ್ವಲ್ಪ, ಈಗ ಒಂದು 90% ಇದೆ ಅಂತ ಅಂದರೂ ಒಂದು 20% ಅಷ್ಟು ನಮಗೆ ಹೆಲ್ತ್ ಇಶ್ಯೂಸ್ ಬರಲ್ಲ. ನಿಮಗೆ ಒಂದು 80% 90% ಈ ಥರ ಎಲ್ಲ ಇತ್ತು ಅಂತ ಅಂದರೂ ಗ್ರ್ಯಾಜುಯಲಿ ನಿಮಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ವಾಕ್ ಅನ್ನೋದು ಅಷ್ಟೇ ಇದಾಗಿರುತ್ತೆ, ನಾವು ಒಂದೇ ಸಮ ಕೂತ್ಕೊಂಡು ಮಾಡಲ್ಲ, ಮತ್ತು ನೀರನ್ನ ಕುಡಿತಾನೆ ಇರ್ತೀವಿ ಅಂತ ಅಂದಾಗ ಕೂಡ ಹೀಟ್ ಅನ್ನೋದು ಕಮ್ಮಿ ಆಗುತ್ತೆ. ಮತ್ತು ಡೈಲಿ ಎಳ್ನೀರು ಈ ಥರ ಏನಾದರೂ ಪ್ರಿಕಾಷನ್ಸ್ ಅನ್ನೋದನ್ನ ತಗೊತಾ ಇತ್ತು ಅಂತ ಅಂದಾಗ ಅಷ್ಟು ನಿಮಗೆ ಹೆಲ್ತ್ ಇಶ್ಯೂಸ್ ಅನ್ನೋದು ಬರಲ್ಲ, ಅವಾಯ್ಡ್ ಆಗತ್ತೆ. ನಾನು ಏನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ನನಗೆ ಯಾವುದೇ ರೀತಿ ಆದಂಥ ಪೇಯ್ನ್ಸ್ ಎಲ್ಲ ಏನು ಬರೋದೇ ಇಲ್ಲ ಅಂತ ಹೇಳಲ್ಲ. ಹೆವಿ ವರ್ಕ್ ಅಂತ ಅಂದಾಗ ಕೆಲವೊಂದ್ಸರಿ ನೈಟ್ ಟೈಮ್ ಎಲ್ಲ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ, ಅಂಥ ಟೈಮಲ್ಲೆಲ್ಲ ಸ್ವಲ್ಪ ಪೇಯ್ನ್ಸ್ ಬಂದೇ ಬರುತ್ತೆ. ಬಂದಾಗ ಈಗ ಸ್ಟಿಚ್ ಮಾಡ್ತಾ ಇರ್ತೀವಿ, ಹಾಗೇನೆ ಒಂದು ಚೇರಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಅಥವಾ ಮಧ್ಯ ಎದ್ದು ಓಡಾಡೋದು ಈ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಕಮ್ಮಿ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ವರ್ಕ್ ಅನ್ನೋದನ್ನ ಮಾಡಲೇಬೇಕಾಗಿರತ್ತೆ. ಅಂಥ ಟೈಮಲ್ಲಿ ನಾವು ಪೇನ್ ಅಂತ ಕೂತ್ಕೊಳ್ಳೋದಕ್ಕೂ ಆಗಲ್ಲ, ಯಾಕಂದರೆ ಒಂದು ಟೈಮ್ ಅಂತ ನಾವು ಕೊಟ್ಬಿಟ್ಟಿರ್ತೀವಲ್ವ, ಆ ಟೈಮಿಗೆ ನಾವು ಪಿಕಪ್ ಮಾಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಇಲ್ಲ ಅಂತ ಆಯಿತು ಅಂತ ಅಂದಾಗ ಒಬ್ಬರು ಕಸ್ಟಮರ್ನ ನಾವು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ನಾವು ಸಂಜೆ ಕೊಡ್ತೀವಿ ಅಂತ ಹೇಳಿರ್ತೀವಿ, ಬ್ಯಾಕ್ ಪೇನೋ ಇನ್ನೊಂದು ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಅಂದಾಗ ನಾವು ಹೋಲ್ಡ್ ಮಾಡೋದು ತಪ್ಪಾಗತ್ತೆ. ಸೊ ಹಾಗಾಗಿ ಹೆಲ್ತ್ ಇಶ್ಯೂಸ್ ಅನ್ನೋದು ಬಂದೇ ಬರುತ್ತೆ, ನಾವು ಯಾವುದೇ ಜಾಬಿಗೆ ಹೋಯ್ತು ಅಂತಂದ್ರೂ ಬಂದೇ ಬರುತ್ತೆ. ಸೊ ಅದಕ್ಕೆ ಬೇಕಾಗುವಂತಹ ಪ್ರಿಕಾಷನ್ಸ್ನ ನಾವು ತಗೊಂಡು ನಾವು ಕೆಲಸ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾದಾಗ ನಮ್ಗೆ ಏನಾಗತ್ತೆ,
ಸ್ವಲ್ಪ ಹೆಲ್ತ್ ಇಶ್ಯೂಸು ಕಮ್ಮಿ ಆಗತ್ತೆ, ಹಾಗೇನೆ ಕೆಲಸ ಕೂಡ ನಾವು ತುಂಬಾನೇ ಚೆನ್ನಾಗಿ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದು ಯಾವ ತರ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ನೀವು ಒಂದು ದಿನಕ್ಕೆ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತೀರಾ ಅಂತ. ಒಂದು ದಿನಕ್ಕೆ 3-5 ತನಕನೂ ಸ್ಟಿಚ್ ಮಾಡ್ತೀನಿ. ನಾನು ಮಧ್ಯ ಆರಿ ವರ್ಕ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ಮಿಷನ್ ಎಂಬ್ರಾಯ್ಡ್ರಿ ಮಾಡ್ತಾ ಇಲ್ಲ, ಆರಿ ವರ್ಕ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಕೆಲವು 3 ಫಿಕ್ಸ್ ಆಗಿ ನಾನು ಸ್ಟಿಚ್ ಮಾಡೇ ಮಾಡ್ತೀನಿ. ಮಧ್ಯ ಆರಿ ವರ್ಕ್ನ ಕೂಡ ಮಾಡ್ತೀನಿ. ಆರಿ ವರ್ಕ್ ಇಲ್ಲ ಅಂತ ಆಯ್ತು ಅಂತ ಅಂದಾಗ 5 ಬ್ಲೌಸಸ್ನ ಒಂದು ಡೇಗೆ ನಾನು ಸ್ಟಿಚ್ನ ಮಾಡ್ತೀನಿ. ಕಟಿಂಗ್ನ ನಾನು ನೈಟ್ ಟೈಮಲ್ಲಿ ಮಾಡಿ ಇಟ್ಕೊತೀನಿ. ಬೆಳಿಗ್ಗೆ ಹೊತ್ತು ಆಲ್ಮೋಸ್ಟ್ ಕಟಿಂಗ್ ಮಾಡಲ್ಲ. ಕಟಿಂಗ್ ಮಾಡಬೇಕು, ಕೆಲವೊಂದ್ಸರಿ ಕಾಲ್ ಮಾಡ್ತಾರೆ, ಇವತ್ತು ಅರ್ಜೆಂಟ್ ಇದೆ ಬೇಕು ಈ ತರ ಎಲ್ಲ ಹೇಳಿದಾಗ ಮಾತ್ರ ಕಟಿಂಗ್ ನ ಮಾಡ್ಕೊಂಡು ಮಾಡ್ತೀನಿ. ಇಲ್ಲ ಅಂತ ಆಯ್ತು ಅಂತ ಅಂದಾಗ ನೈಟ್ ಎಲ್ಲ ಆದ್ಮೇಲೆ ಕಟ್ನ ಮಾಡಿ ಎಲ್ಲ ಒಂದು ಬಂಡಲ್ ಮಾಡಿ ಇಟ್ಕೊಂತೀನಿ. ಒಂದು 5 ಬ್ಲೌಸಸ್ ಒಂದು ಟೈಮ್ ಟೇಬಲ್ ತರ ಹಾಕೊಂಡಿರ್ತೀವಿ. ಏನಕ್ಕೆ ಅಂತ ಆಯ್ತು ಅಂದ್ರೆ, ಈಗ ನಾಳೆ ಕೊಡೋದಿರುತ್ತೆ, ನಾಡಿದ್ದು ಕೊಡೋದಿರುತ್ತೆ, ಈ ರೀತಿಯಾಗಿ ಇದ್ದಾಗ ನಾವು ಅದಕ್ಕೆ ತಕ್ಕಂಗೆ ನಾವು ಮಾಡ್ಕೋಬೇಕಾಗತ್ತೆ. ಈಗ ಆರಿ ವರ್ಕ್ ಎಲ್ಲ ಮಾಡ್ತೀವಿ ಅಂತ ಅಂದಾಗ ಏನಾಗುತ್ತೆ, ಅದಕ್ಕೆ ಒಂದು ಟೈಮ್ನ ತಗೊಂಡು ಇದಕ್ಕೆ ಒಂದು ಟೈಮ್ನ ತಗೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಹೇಗಾಗತ್ತೆ ಹಾಗೆ. ಈಗ ಕೆಲವೊಂದ್ಸರಿ ಬರೀ ಬ್ಲೌಸೇ ಬರಲ್ಲ, ಡ್ರೆಸ್ಸಸ್ ಬರುತ್ತೆ. ಈ ತರ ಎಲ್ಲ ಇದ್ದಾಗ ಅದಕ್ಕೆ ತಕ್ಕ ಹಾಗೆ ನಾವು ಚೇಂಜಸ್ನ ಮಾಡ್ಕೋಬೇಕಾಗತ್ತೆ. ಅಲ್ಲದೆ ಕೆಲವೊಂದ್ಸರಿ ಅರ್ಜೆಂಟ್ ಅಂತ ಬಂದಾಗ ಕೂಡ ನಾವ್ ಏನ್ ಮಾಡ್ಬೇಕಾಗತ್ತೆ, ಕೆಲವೊಂದನ್ನ ಸ್ಕಿಪ್ ಮಾಡಿ ಇದನ್ನ ತಗೊಂಡು ನಾವು ಸ್ಟಿಚ್ ಮಾಡಿ ಕೊಡ್ಬೇಕಾಗತ್ತೆ. ಟೈಲರಿಂಗ್ ಅಂತ ಅಂದಾಗ ಇದೇ ತರಾನೇ ಟೈಮ್ ಟೇಬಲ್ ಹಾಕೊಂಡು ಶೆಡ್ಯೂಲ್ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಫ್ರೆಂಡ್ಸ್. ಯಾವ ತರ ಕಸ್ಟಮರ್ಸ್ ಬರ್ತಾರೆ, ಅಥವಾ ಅರ್ಜೆಂಟ್ ಇರ್ಬೋದು, ಅಥವಾ ಇನ್ನೇನೋ ಸ್ವಲ್ಪ ಡಿಲೇ ಆಗಿ ಕೊಡಿ ಅಂತ ಹೇಳ್ಬೋದು. ಅಲ್ಲದೆ ಒಟ್ಟೊಟ್ಟಿಗೆ 8-10 ಬ್ಲೌಸ್ನ ಕೊಟ್ಟಿರ್ತಾರೆ ಅಂತ ಅಂದಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಫೋನ್ ಮಾಡ್ದಾಗೆಲ್ಲ ಇಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದೊಂದು 2-2 ಬ್ಲೌಸ್ ಆದ್ರೂ ಆಗಿದೆ ಅಂತ ಅಂದಾಗ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು. ಸೊ ಹಾಗಾಗಿ ಏನ್ ಮಾಡ್ತೀನಿ, ಸ್ವಲ್ಪ ಶೆಡ್ಯೂಲ್ನ ನೋಡ್ಕೊಂಡು ಅವ್ರು ಏನ್ ಕೊಟ್ಟಿರ್ತಾರೆ ಮಧ್ಯ ಒಂದೊಂದು ಬ್ಲೌಸಸ್ನ ಎಲ್ಲಾರ್ದು ಸೇರಿಸ್ಕೊಂಡು ಸ್ಟಿಚ್ ಮಾಡಿತ್ತು ಅಂತ ಅಂದಾಗ, ನಿಮ್ಗೆ ಒಂದು ಕಾಲ್ ಅಂತ ಮಾಡಿದಾಗ, ನಿಮ್ದು ಆಗಿದೆಯಾ ಅಂತ ಕೇಳಿದಾಗ, ಅಷ್ಟು ಆಗಿಲ್ಲ ಅಂತ ಹೇಳೋದಕ್ಕಿಂತ 2 ಆಗಿದೆ ಅಂತ ಹೇಳಿದಾಗ ಅವರು ಕೂಡ ಒಂಥರ ಕನ್ವಿನ್ಸ್ ಆಗ್ತಾರೆ. ಈ ರೀತಿಯಾಗಿ ನಾವು ಬಿಸ್ನೆಸ್ನ ಡೆವಲಪ್ನ ಮಾಡ್ಕೋಬೇಕಾಗತ್ತೆ. ಅಲ್ಲದೆ ಸ್ಟಿಚ್ ಮಾಡ್ಬೇಕಾದ್ರೂ ಕೂಡ ಹೇಳಿದ್ನಲ್ಲ, ಒಂದು ಶೆಡ್ಯೂಲ್ ಟೈಮಿಂಗ್ ಅಂತ ಏನ್ ಕೊಟ್ಟಿರ್ತೀವಿ ಅದಕ್ಕೆ ತಕ್ಕಾಗೆ ಕೊಡ್ಬೇಕಾಗತ್ತೆ. ಕೆಲವೊಂದ್ಸರಿ ಈ ತರ ಆದಾಗ, ಕೆಲವೊಂದ್ಸರಿ ಹಬ್ಬ ಈ ತರ ಎಲ್ಲ ಬರುತ್ತೆ, ಅಥವಾ ಮದುವೆ ಈ ತರದ್ ಬಂದಾಗ ಏನಾಗತ್ತೆ ಅಂದ್ರೆ, ಹಬ್ಬದ್ ಕೊಡೋದ ಮದುವೆದ್ ಕೊಡೋದ ಅಂತ ಕನ್ಫ್ಯೂಷನ್ಸ್ ಆಗತ್ತೆ. ಏನೇ ಕೊಡ್ತೀವಿ ಅಂದ್ರೂ ಎಲ್ಲ ಒಟ್ಟಿಗೆ ಕೊಡೋಕ್ಕೂ ಅಂತೂ ಆಗಲ್ಲ. ಆ ರೀತಿ ಅಂತ ಸಿಚುವೇಶನ್ ಇತ್ತು ಅಂತ ಅಂದಾಗ ಅಷ್ಟು ಕೊಡೋದು ಬೇಡ. ಅಟ್ಲೀಸ್ಟ್ ಒಂದು 2 ಬ್ಲೌಸಸ್, ಈಗ ಒಂದು 5 ಬ್ಲೌಸ್ ಕೊಟ್ಟಿದ್ದಾರೆ ಅಂದ್ರೆ ಒಂದು 2 ಬ್ಲೌಸ್ ಈಗ ಕೊಡ್ತೀನಿ, ಇನ್ನು 3 ಆಮೇಲೆ ಕೊಡ್ತೀನಿ ಅಂತನಾದ್ರೂ ನಾವು ಕನ್ವಿನ್ಸ್ನ ಮಾಡ್ಬೋದು. ಈ ರೀತಿಯಾಗಿ ನಾನು ಮಾಡ್ಕೊಂಡು ಬಿಸ್ನೆಸ್ನ ರನ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಾನು ನಿಮ್ಗೆ ಕಮೆಂಟ್ಸ್ ಯಾವ ರೀತಿ ಬಂದಿತ್ತು ಅದಕ್ಕೆ ತಕ್ಕ ಹಾಗೆ ನಾನು ಉತ್ತರನ ಕೊಟ್ಟೆ. ಅಲ್ಲದೆ ಈಗ ನಾನು ನನ್ನ ಅಭಿಪ್ರಾಯ ಒಂದು ತಿಳಿಸ್ಬೇಕು ಅನ್ಕೊಂತಾ ಇದ್ದೀನಿ ಫ್ರೆಂಡ್ಸ್. ಏನಂತಂದ್ರೆ, ಯೂಶಲಿ ಹೌಸ್ ವೈಫ್ ಅಥವಾ ಮನೇಲಿ ನಾವು ಇರ್ತೀವಿ ಅಂತ ಅಂದಾಗ ಮನೆ ಕೆಲಸದ ಜೊತೆಗೆ ನಾವು ಈ ಟೈಲರಿಂಗ್ ನ ರೂಢಿಸ್ಕೋಬಹುದು. ಮನೆಯಲ್ಲೇ ಕೂತ್ಕೊಂಡು ಸಿಂಗಲ್ ಆಗಿ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಡೈಲಿ 1 ಬ್ಲೌಸ್ ಹೊಲಿತೀನಿ ಅಂತ ಅಂದ್ರೂ ಕೂಡ ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 10,000ನ ಸಂಪಾದನೆ ಮಾಡ್ಬೋದು. ಅದೇ ನಾವು ಯಾವುದೋ ಒಂದು ಜಾಬಿಗೆ ಹೋಗ್ತೀವಿ ಅಂತ ಅಂದ್ರೆ ಕಮ್ಮಿ ಅಂದ್ರೆ 8,000-10,000 ಕೊಡ್ತಾರೆ. ಒಂದು ಕಂಪ್ಯೂಟರ್ ಆಪರೇಟರೇ ಆಗ್ಬೋದು, ಅಥವಾ ಯಾವುದೇ ಒಂದು ಜಾಬಿಗೆ ಹೋಗ್ತೀವಿ ಅಂದ್ರು ಅದರಲ್ಲಿ ಎಜುಕೇಶನ್ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಆದ್ರೆ ಈ ಟೈಲರಿಂಗ್ ಅನ್ನೋ ವೃತ್ತಿಗೆ ನಾವು ಬಂತು ಅಂತಂದ್ರೆ ಎಜುಕೇಶನ್ ಅನ್ನೋದು ಏನು ಮ್ಯಾಟರ್ ಆಗಲ್ಲ. ನಾವು ಯಾವ ರೀತಿ ಕಟಿಂಗ್ ಮಾಡ್ತೀವಿ, ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀವಿ, ನಾವು ಕಟ್ ಮಾಡಿ ಸ್ಟಿಚ್ ಮಾಡಿರೋದು ವೇರ್ ಮಾಡೋರಿಗೆ ಕಂಫರ್ಟಬಲ್ ಆಗಿ ಫಿಟ್ಟೆಡ್ ಆಗಿ ಕೂತ್ಕೊಳ್ಳುತ್ತಾ ಅನ್ನೋದು ಒಂದೇ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನಮ್ಗೇನೇ ಎಜುಕೇಶನ್ ಇಲ್ಲ ಅಂತ ಅಂದ್ರೂ ಕೂಡ, ಅಲ್ಲದೆ ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಅಂತಂದ್ರೆ, ನಾವು ಮನೇಲಿ ಕೂತ್ಕೊಂಡು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಫ್ಯಾಮಿಲಿಗೆ ತುಂಬಾನೇ ಒತ್ನ ಕೊಡ್ಬೋದು. ಈಗ ಮಕ್ಕಳು ಬರ್ತಾರೆ ಹೋಗ್ತಾರೆ, ಅಥವಾ ನಾವು ಜಾಬಿಗೆ ಹೋಗ್ತೀವಿ ಅಂತ ಅಂದಾಗ ಮಕ್ಕಳ ಮೇಲೆ ಕೂಡ ನಾವು ಹೆಚ್ಚಿಗೆ ಗಮನ ಕೊಡೋದಕ್ಕಾಗಲ್ಲ. ಒಂದು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅನ್ನೋದು ಒಂದು ಬಿಟ್ರೆ, ನಾವು ಅವ್ರನ್ನ ಯಾವ ರೀತಿ ನಾವು ಅವ್ರನ್ನ ಕೇರ್ ಟೇಕ್ ಮಾಡ್ಬೋದು, ಅಥವಾ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಗಮನಿಸಕ್ಕೂ ಆಗ್ಬೋದು. ನಮಗೂ ಕೂಡ ಟೈಮ್ ಇರಲ್ಲ, ಯಾಕಂದ್ರೆ ವರ್ಕಿಗೆ ಹೋಗಿ ನಾವು ಬಂದು ಮನೇಲಿ ಊಟ ಅಡಿಗೆ ತಿಂಡಿ ಇದ್ರಲ್ಲೇ ನಮ್ಗೆ ಕಾನ್ಸಂಟ್ರೇಷನ್ ಹೋಗುತ್ತೆ ಹೊರತು ಮಕ್ಕಳ ಮೇಲೆ ಆಗ್ಲಿ ಒಂದು ಫ್ಯಾಮಿಲಿ ಮೇಲೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ಬಿಸ್ನೆಸ್ ಮಾಡೋದ್ರಿಂದ ಏನಂದ್ರೆ ಫ್ಯಾಮಿಲಿಗೆ ನಾವು ಒತ್ತು ಕೊಡ್ಬೋದು, ಮಕ್ಕಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೋದು, ಮತ್ತೆ ಹೆಚ್ಚು ಟೈಮ್ನ ಸ್ಪೆಂಡ್ ಕೂಡ ಮಾಡ್ಬೋದು. ಹಾಗೆ ಮನೆ ಕೆಲಸದ ಜೊತೆಗೆ ಎಲ್ಲ ಕೆಲಸನೂ ಆಗತ್ತೆ, ನಮ್ಮ ಕೆಲಸನೂ ಕೂಡ
ಆಗತ್ತೆ. ತುಂಬಾನೇ ಸುಲಭವಾಗಿ ನಾವು ಮೇಂಟೆನೆನ್ಸ್ ಅನ್ನೋದನ್ನ ಮಾಡ್ಕೊಂಡು ಹೋಗ್ಬೋದಾಗತ್ತೆ. ನಾವು ಒಂದು ಜಾಬಿಗೆ ಹೋಗ್ತೀವಿ ಅಂತಂದ್ರೆ ಏನೇ ಮಾಡೋದಾದ್ರೂ ಬೆಳಿಗ್ಗೆ ಮಾಡಿಟ್ಟು ಹೋಗ್ಬೇಕು, ಈವ್ನಿಂಗ್ ನಾವು ಬಂದ ಮೇಲೆ ಮಾಡ್ಬೇಕಾಗತ್ತೆ. ಅದೇ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಈಗ ಮಧ್ಯ ನಾನು ವಾಕ್ ಮಾಡ್ತೀನಿ ಇದೆಲ್ಲ ಹೇಳಿದಾಗ ಆ ವಾಕ್ ಮಾಡೋ ಟೈಮಲ್ಲೇ ಏನಾದ್ರೂ ಒಂದ್ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋಬಹುದಾಗತ್ತೆ. ಆವಾಗ ಏನಾಗತ್ತೆ, ಮನೆಯದು ನೀಟಾಗಿ ಎಲ್ಲಾ ಕೆಲ್ಸನೂ ಆಗತ್ತೆ. ಹಾಗೇನೆ ನಮ್ಗೆ ಏನಂದ್ರೆ ಮಂತ್ಲಿ ಇಷ್ಟು ಅರ್ನಿಂಗ್ಸ್ ಅನ್ನೋದು ಕೂಡ ಆಗತ್ತೆ. ಸೊ ಹಾಗಾಗಿ ಈ ಜಾಬ್ ತುಂಬಾನೇ ಸೂಟಬಲ್ ಆಗತ್ತೆ. ಮತ್ತೆ ಎಜುಕೇಶನ್ ಅನ್ನೋದು ಯಾವುದೇ ರೀತಿಯಲ್ಲೂ ಮ್ಯಾಟರ್ ಆಗಲ್ಲ, ತುಂಬಾನೇ ಸುಲಭವಾಗಿ ಕಲಿಬಹುದು ಅಂತ ಹೇಳಕ್ಕಾಗಲ್ಲ. ನಾವು ಎಷ್ಟು ಕಾನ್ಸಂಟ್ರೇಷನ್ ಅನ್ನೋದು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಾವು ಮನೆಯಲ್ಲೇ ಕೂತ್ಕೊಂಡು 20,000-50,000 ತನಕ ಅರ್ನಿಂಗ್ಸ್ ಮಾಡ್ಬೋದು. ಎಂಬ್ರಾಯ್ಡ್ರಿ ಇರುತ್ತೆ, ಅದಲ್ಲದೆ ಕ್ಲಾಸಸ್ ಕೂಡ ಮಾಡ್ತಾ ಇರ್ತೀನಿ ನಾನು. ಕ್ಲಾಸಸ್ ಕೂಡ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಸ್ವಲ್ಪ ಟೈಮಿಂಗ್ಸ್ ಅನ್ನೋದು ವ್ಯತ್ಯಾಸ ಆಗುತ್ತೆ ಅನ್ನೋದು ಬಿಟ್ರೆ ಅರ್ನಿಂಗ್ಸ್ ಅನ್ನೋದು ತುಂಬಾನೇ ಚೆನ್ನಾಗಿ ಆಗತ್ತೆ ಫ್ರೆಂಡ್ಸ್. ನೀವು ಟೈಲರಿಂಗ್ ಕ್ಲಾಸಸ್ ಮಾಡ್ಬೋದು, ಎಂಬ್ರಾಯ್ಡ್ರಿ ಮಾಡ್ಬೋದು, ವರ್ಕ್ ಮಾಡಿ ಕೊಡ್ಬೋದು, ಎಂಬ್ರಾಯ್ಡ್ರಿ ಕ್ಲಾಸಸ್ನ ಮಾಡ್ಬೋದು. ಅದಲ್ಲದೆ ಸ್ಟಿಚ್ ಮಾಡ್ತೀರಾ ಅಂತ ಅಂದ್ರೆ ನೀವು ಎಲ್ಲೂ ಹೊರಗಡೆ ಹೋಗಿ ಸಂಪಾದನೆ ಮಾಡೋದಕ್ಕಿಂತ ಮನೆಯಲ್ಲೇ ಕೂತ್ಕೊಂಡು ತುಂಬಾನೇ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು ಫ್ರೆಂಡ್ಸ್. ನನ್ನ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಫ್ರೆಂಡ್ಸ್.